ಸಾಹಸ ಸಿಂಹ ಅಭಿನವ ಭಾರ್ಗವ ನಮ್ಮ ನಿಮ್ಮೆಲ್ಲರ ಹೃದಯದ ಕಪಾಟಿನಲ್ಲಿ ಬೆಚ್ಚಿಗೆ ಅಡಗಿ ಕೊಡ್ತಕ್ಕಂಥ ಸಾತ್ವಿಕ ರೂಪದ ಪ್ರಾಂಜಲ ಮನಸ್ಸಿನ ಅದ್ಭುತ ಕಲಾವಿದರು, ಕರ್ನಾಟಕ ರತ್ನ ಪ್ರಶಸ್ತಿನ ಪಡೆದಂತಹ ಸಾಹಸಿಂಹ ವಿಷ್ಣುವರ್ಧನ್ ಅವರ ಎಲ್ಲ ಅಭಿಮಾನಿ ದೈವ ಸ್ವರೂಪಗಳ ಪವಿತ್ರ ಪಾದಾರವಿಂದಗಳಿಗೆ ಈ ಪುಟ್ಟ ಕಲಾವಿದರ ತುಂಬು ಹೃದಯ ವಂದನೆಗಳನ್ನು ಅರ್ಪಿಸ್ತಾರೆ. ಸ್ವೀಕರಿಸಿ ಆಶೀರ್ವಾದ ಮಾಡೋದಂತ ಕೇಳ್ಕೊಳ್ತಾ, ನಿಜವಾಗ್ಲೂ ಭಾಳ ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ನಮ್ಮ ಸಾಮ್ರಾಟ್ ಕೃಷ್ಣ ಅವರು, ಶರವಣ ಸರ್ ಅವರು, ಅವರೆಲ್ಲ ಸ್ನೇಹಿತರುಗಳು ಭಾಳ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಒಬ್ಬ ವ್ಯಕ್ತಿನ ಹೇಗೆ ಪೂಜಿಸ್ಬೋದು, ಆ ಖಾಸಗಿ ಜೀವನದಲ್ಲೂ ಕೂಡ ಒಂದು ಸಾತ್ವಿಕತ ಬದುಕನ್ನು ಕಂಡುಕೊಂಡಂಥ ಸಾಹಸಿಂಹ ವಿಷ್ಣುವರ್ಧನ್ ಅವರ ಒಂದು ಹುಟ್ಟುಹಬ್ಬವನ್ನಾಗಲಿ ಅವ್ರನ್ನ ನಿರಂತರ ನೆನಪಿಸ್ತಕ್ಕಂಥ ಕಾಯಕವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನಾವೆಲ್ಲರೂ ತುಂಬ ಹೃದಯ ವಂದನೆಗಳನ್ನ ಅವರಿಗೆಲ್ಲ ಅರ್ಪಿಸೋಣ. ಸಾಹಸ ಸಿಂಹ ವಿಷ್ಣುವರ್ಧನ ಅಭಿಮಾನಿಗಳು ಮತ್ತು ವಿವಿಧ ಸಂಘದ ಅಧ್ಯಕ್ಷರು ಬಂದಿದ್ದಾರೆ. ಅವ್ರಿಗೆಲ್ಲ ಸ್ವಾಗತ ಬಯಸ್ತೀವಿ. ಇಂಡಿಯನ್ ವಿಷ್ಣು ಫ್ಯಾನ್ಸ್ ಸಂಘದ ಅಧ್ಯಕ್ಷರಾದ ಜಾನಕಿ ವರ್ಧನ್, ನವೀನ್ ಅವರು ಬಂದಿದ್ದಾರೆ. ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅಭಿನವ ಕನ್ನಡ ಸಂಘದ ಅಧ್ಯಕ್ಷರು ಪ್ರತಾಪ್, ರಘು, ಮೂರ್ತಿ, JK, ಸುಪ್ರೀತ್ ಮತ್ತು ರುದ್ರದೇವ ಸಂಘದ ಅಧ್ಯಕ್ಷರಾದ ಶ್ರೀ ವೆಂಕಟರಾಮನ್ ಅವರು ಬಂದಿದ್ದಾರೆ. ಎಲ್ಲರೂ ಸ್ವಾಗತ ಬಯಸ್ತೀವಿ. ಜೀವಿತ. ಓಕೆ, ಯಾವ ಡಾನ್ಸ್ ಮಾಡಿದ್ರಿ ಇವತ್ತು? ಮಾಮೂಲಿ ನಾವು ಅಲಾರೆ ಮಾಡಿದ್ವಿ. ಹೌದಾ? ಸೆಕೆಂಡ್ ಶತಶತಮಾನಗಳೇ. ಏನನ್ಸುತ್ತೆ ಈ ತರ ವಿಷ್ಣುವರ್ಧನ್ ಅವ್ರ ಬರ್ಡೇ ಪ್ಲಸ್ ಕರ್ನಾಟಕ ರಾಜ್ಯೋತ್ಸವ ಏನನ್ಸುತ್ತೆ? ತುಂಬಾ ಖುಷಿ ಆಗುತ್ತೆ. ಸೆಲೆಬ್ರಿಟೀಸ್ ವಿಷ್ಣುವರ್ಧನ್. ನಾವು ಮೌಲಿಕಾ ಅಂತ. ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಾ? 8th ಸ್ಟ್ಯಾಂಡರ್ಡ್. ಯಾವ ಡಾನ್ಸ್ ಮಾಡಿದ್ರಿ? ಇವಾಗ ವಿಶ್ವ ವಿನೋದನ ಮಾಡಿದ್ದೀವಿ.
ಈಗ ನೆಕ್ಸ್ಟ್ ಇದೆಯಾ ಇನ್ನು ಇಲ್ಲ ಇಲ್ಲ ಒಂದು ಸಾಂಗ್ ಹಾ. ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ರಿ? ಮಾಡ್ರೆ ಒಂದು 2 days ಅಲ್ಲಿ ಮುಗಿಸ್ಬಿಟ್ಟೆ ನಾನು. ಏನ್ ಹೆಸರು? ವಿಶ್ವಿತಾ ನಿಶ್ಚಿತ ಏನ್ ಕ್ಲಾಸ್ ಓದ್ತಾ ಇದೆಯಾ? 5th. ಯಾವ ಸಾಂಗ್ ಡಾನ್ಸ್ ಮಾಡಿದೆ? ಮಡಿಕೇರಿ ಸಿಪಾಯಿ ಮತ್ತು ಅದು ಅಷ್ಟೇ, ಮಡಿಕೇರಿ ಸಿಪಾಯಿ ಮಾಡಿ ಎಷ್ಟು ದಿನ ಪ್ರಾಕ್ಟೀಸ್? 1 week ಅಷ್ಟೇ. ಖುಷಿ ಆಯ್ತಾ? ಹಾ. ಏನ್ ಹೆಸರು? ಲಕ್ಷ್ಮೀ ಶ್ರೀ ಏನ್ ಕ್ಲಾಸು? 4th standard. 4th ಸ್ಟ್ಯಾಂಡರ್ಡ್. ಸೊ ನೀವೆಲ್ಲ ಒಟ್ಟಿಗೆ ಮಡಿಕೇರಿ ಸಿಪಾಯಿ. ನಾನು ವಿಶ್ವ ವಿನೋದ್ ವಿನೂತನ ಮಡಿಕೇರಿ ಸಿಪಾಯಿನೂ ಮಾಡಿದ್ರ? ಹಾ, ಓಕೆ. ಧರಣಿ ಶ್ರೀ ಏನ್ ಸ್ಕೂಲು? KVV ಪಬ್ಲಿಕ್ ಸ್ಕೂಲ್. ಓಕೆ, ಖುಷಿ ಆಯ್ತಾ ಡಾನ್ಸ್ ಮಾಡಿದ್ದು? ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ ಡಾನ್ಸ್? ಜನನಿ ಅಕ್ಕ. ಹೌದಾ? ಎಷ್ಟು ದಿನ ಪ್ರಾಕ್ಟೀಸು? 1 week. ನೀವೆಲ್ಲ ಒಂದೇ ಬ್ಯಾಚ್ ಹೇಗೆ? ಒಂದೇ ಸ್ಕೂಲ್? ಒಂದೇ ಬ್ಯಾಚ್. ಸ್ಕೂಲ್ ಬೇರೆ. ಸ್ಕೂಲ್ ಬೇರೆ. ಸ್ಕೂಲ್ ಬೇರೆ ಬೇರೆ ಎಲ್ಲ ಫ್ರೆಂಡ್ಸಾ? ನನ್ನ ಹೆಸರು ಸಾನ್ವಿತಾ ಅಂತ. ಓಕೆ. ನಾನು 6th ಸ್ಟ್ಯಾಂಡರ್ಡ್ ಸ್ಟಡಿ ಮಾಡ್ತಾ ಇದ್ದೀನಿ. ನನ್ನ ಸ್ಕೂಲ್ ಬಂದು ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್, ಮ್ಯಾಗಿ ರೋಡ್ 9th ಕ್ರಾಸಲ್ಲಿ. ನಾನು ಡ್ಯಾನ್ಸ್ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತಾರೆ. ನಮ್ಮ ಟೀಚರ್ಸ್ ಎಲ್ಲ. ನಮ್ಮ ಸ್ಕೂಲಲ್ಲೆಲ್ಲ ಎಷ್ಟೊಂದು ಟ್ಯಾಲೆಂಟ್ಸ್ ತೋರಿಸಿದ್ದೀನಿ. ಸೊ ಎಷ್ಟೋ ಪ್ರೈಸಸ್ ಕೂಡ ಬಂದಿದೆ. ಎಲ್ಲ ಫಸ್ಟ್ ಪ್ರೈಸಸ್ ಎಲ್ಲ ಬಂದಿದೆ ನನಗೆ. ಥ್ಯಾಂಕ್ ಯು. ಡಾನ್ಸ್ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಯಾವ ಸಾಂಗ್ ಮಾಡಿದ್ದು? ವಿಶ್ವ ವಿನೋತನ ಅಂತ. ನಂಗೆ ತುಂಬ ಇಷ್ಟ ಈ ಸಾಂಗ್. ಹೌದಾ? ತಾಯಿ ಭುವನೇಶ್ವರಿದು ನಂಗೆ ತುಂಬ ಇಷ್ಟ ಈ ಸಾಂಗ್. ನನ್ನ ಹೆಸರು ಕಾವ್ಯ ಪ್ರಿಯದರ್ಶಿನಿ ಅಂತ. ಏನು ಓದ್ತಾ ಇದ್ದೀರಾ? ನಾನು 6th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ? ಓಕೆ. ಸೊ ಡಾನ್ಸ್ ಕಲ್ತಿದ್ದೀರಾ? ಹಾಂ, ಕಲ್ತಿದ್ದೀನಿ. ಯಾವ್ದು ಮಾಡಿದ್ರಿ? ಇವತ್ತು ನಾವು ಶತಶತಮಾನಗಳೇ ಮತ್ತು ಅಲ್ಲರೆ ಸಾಂಗ್ ಮಾಡಿದ್ವಿ. ಪ್ರಾಕ್ಟೀಸ್ ಎಷ್ಟು ದಿನ ಮಾಡೋದು? ನಾವು 2 to 3 days ಮಾಡಿದ್ವಿ ಪ್ರಾಕ್ಟೀಸ್. ನೈಸ್. ಖುಷಿ ಆಯ್ತಾ? ಹಾಂ, ಖುಷಿ ಆಯಿತು. ಎಲ್ಲ ನಿಮ್ಮ ಒಂದೇ ಸ್ಕೂಲ್ ಅವರ ಹೇಗೆ ಫ್ರೆಂಡ್ಸ್? ಇಲ್ಲ, ಫ್ರೆಂಡ್ಸ್, ಡ್ಯಾನ್ಸ್ಲೆಸ್ ಫ್ರೆಂಡ್ಸ್ ನಾವಲ್ಲ. ಎಲ್ಲಿ ಡಾನ್ಸ್? ನಮ್ಮದು ಡ್ಯಾನ್ಸ್ಲೆಸ್ ಬೆನಿಪೇಟೆ ಬ್ರಾಂಚ್. ವಿಷ್ಣುವರ್ಧನ್ ಅವರ ಬರ್ಡೇ ಅಂತ ಗೊತ್ತಾ? ಹಾಂ, ಅವ್ರ ಸಿನಿಮಾಗಳು ನೋಡಿದ್ದೀರಾ? 2-3 ಸಿನಿಮಾಸ್ ನೋಡಿದ್ದೀನಿ. ನನ್ನ ಹೆಸರು ಸುಷ್ಮಿತಾ ಅಂತ. ಸುಷ್ಮಿತಾ ನನ್ನ ಹೆಸರು. ಯಾವ ಸ್ಕೂಲ್ ಹೋಗ್ತಾ ಇದೆಯಾ? ಕೇಂದ್ರ ವಿದ್ಯಾಲಯ. ಕೇಂದ್ರೀಯ ವಿದ್ಯಾಲಯ. ಎಷ್ಟನೇ ಕ್ಲಾಸು? 5th. 5th. ಓಕೆ. ಡಾನ್ಸ್ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದೆ? 3 days. 3 days. ಹೇಗೆ ಅನ್ನಿಸ್ತು? ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದಾರಲ್ಲ? ಹಾಂ, ಖುಷಿ ಆಯಿತು. ಇವತ್ತು ಯಾರು ಬರ್ಡೇ ಮಾಡ್ತಿರೋದು ಇಲ್ಲಿ? ವಿಷ್ಣು ನಾವು. ವಿಷ್ಣುವರ್ಧನ್. ನಮ್ಮ ಹೆಸರು ಪ್ರತೀಕ್ಷಾ. ಏನು ಕ್ಲಾಸ್ ಓದ್ತೀನಿ? 5th standard. 5th ಸ್ಟ್ಯಾಂಡರ್ಡ್. ಯಾವ ಸ್ಕೂಲು? ಸಂತರೆಸ ಇಂಗ್ಲಿಷ್ ಹೈಯರ್ ಪ್ರೈಮರಿ ಸ್ಕೂಲ್. ಯಾರು ನಿಮ್ಗೆ ಇಲ್ಲಿ ಡಾನ್ಸ್ ಮಾಡ್ಲಿಕ್ಕೆ ಅಂದರೆ ಇದು ಮಾಡಿದ್ರು? ನಮಗೆ ಲಕ್ಷಿತಕ್ಕ, ಜನನಿ ಅಕ್ಕ. ಡಾನ್ಸ್ ಕ್ಲಾಸಲ್ಲಿ ಕಲ್ತಿದ್ರು? ಹಾಂ, ಹಾಂ. ಎಲ್ಲಿ ಡಾನ್ಸ್ ಕ್ಲಾಸ್? ಬಿನ್ನಿಪೇಟೆ. ನಿಜವಾಗ್ಲೂ ಇದೊಂದು ಅವಿಸ್ಮರಣೀಯ ದಿನ ಅಂತ ನಾನು ಇವತ್ತು ಅಂದ್ಕೊಂಡಿದ್ದೀನಿ. ಓಕೆ. ಒಂದು 1999 ಆದಂಥ ಒಂದು ಘಟನೆ ನನ್ನ ಬದುಕಿನಲ್ಲಿ ವಿಷ್ಣುವರ್ಧನ್ ಆಗಲಿಕ್ಕೆ ಒಂದು ಕಾರಣ ಆಗಿದ್ದು ಒಂದು ಸಂದರ್ಭ. ಅದು ಬಿಟ್ಟರೆ ಇವತ್ತು ತುಂಬ ಒಂದು ಆಶ್ಚರ್ಯ ಮತ್ತು ಅಂದ್ಕೊಂಡಿದ್ದೇ ಇಲ್ಲ ನಾನು ಈ ಥರದೊಂದು ವೇದಿಕೆ ಇವತ್ತು ಈ ಥರ ನಿರ್ಮಾಣ ಆಗುತ್ತೆ ಅಂತ. ಸರ್, ನಿಜವಾಗ್ಲೂ ಸಾಮ್ರಾಟ್ ಕೃಷ್ಣ ಅವರಾಯಿತು, ನಮ್ಮ ಶರವಣ ಅವರಾಯಿತು, ನಮ್ಮ ವಂದೇ ಭಾರತ ತಂಡದವರಾಯಿತು, ಇವ್ರನ್ನೆಲ್ಲ ನಾನು ಈಗ ನೋಡ್ತಿಲ್ಲ, ಸುಮಾರು 15 ವರ್ಷದಿಂದ ಅವ್ರನ್ನೆಲ್ಲ ಗಮನಿಸ್ತಾ ಬರ್ತಾ ಇದ್ದೀನಿ. ಅವ್ರ ಪ್ರತಿಯೊಂದು ಕಾರ್ಯಕ್ರಮನ ಬಹಳ ಎಚ್ಚರಿಕೆಯಿಂದ, ಬಹಳ ಪ್ರೀತಿಯಿಂದ ಅರ್ಥಪೂರ್ಣ ಮಾಡ್ಕೊಂಡ್ಬರ್ತಿದ್ದಾರೆ. ಏನೋ ದುಡ್ಡು ಯಾರ ಹತ್ರ ಇಸ್ಕೊಂಡು ಮಾಡಬೇಕು ಆ ಥರದವ್ರಲ್ಲ, ಎಲ್ಲ ತಮ್ಮ ಸ್ವಂತ ದುಡಿಮೆ ಹಣದಲ್ಲಿ ಇವೆಲ್ಲ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಅದರಲ್ಲೂ ವಿಷ್ಣುವರ್ಧನ್ ಅವ್ರ ಹೆಸರನ್ನ ಉಳಿಸ್ತಕ್ಕಂಥ ಕಾಯಕವನ್ನು ಮುಂಚೂಣಿಯಲ್ಲಿ ಅವರೆಲ್ಲ ಮಾಡ್ತಾ ಬರ್ತಿದ್ದಾರೆ. ನಿಜವಾಗ್ಲೂ ಇದೆಲ್ಲ ತುಂಬ ಅರ್ಥಪೂರ್ಣವಾಗಿರುತ್ತದೆ. ಅವ್ರು ನಿಜವಾಗ್ಲೂ ಸಾಮಾಜಿಕ ಬದ್ಧತೆ ಇಟ್ಕೊಂಡಿರ್ತಕ್ಕಂಥವ್ರು ಅವರೆಲ್ಲ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪವನ್ ಮುಡಿಯರ್ ಮಾತಾಡ್ತಾ ಇದ್ದೀನಿ. ನಮ್ಮ ಅಶೋಕ್ ದಾವಣಗೆರೆ ನಮ್ಮ ಭಾಳ ಆತ್ಮೀಯರು, ಗೆಳೆಯರು, ಚಿತ್ರರಂಗದ ಗೆಳೆಯರು. ಅವರು ಸ್ಯಾಟಲೈಟ್ ಚಾನಲಿಂದ ಈಗ ಡಿಜಿಟಲ್ ಪ್ಲ್ಯಾಟ್ಫಾರ್ಮಿಗೆ ಬಂದಿದ್ದಾರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನೆಲ್ ಮೂಲಕ ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಈ ಚಾನೆಲ್ನ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್.